ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಬಗ್ಗೆ ಹಿಂದಿನ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡ್ತಿದ್ದಾರೆ, ಗಮನಿಸೋಣ. ಯಾರು ಬದುಕೋದು ಇವ್ರಿಗೆ ಇಷ್ಟ ಇಲ್ಲ. ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಹೆಗ್ಡೆವರ್ ಅವ್ರನ್ನ ವಿಡ್ರಾ ಮಾಡಕ್ ಕೊಟ್ಟಿರೋ ಅವ್ರ ಪಾಠವನ್ನ, ಅವರ ಬೌದ್ಧಿಕ ಮೌಲ್ಯ ಆದರ್ಶವನ್ನ ತಿಳಿಸಿರೋದು. ಆ ಮೌಲ್ಯ ಆದರ್ಶ ಏನು ಅವರು ತಿಳಿಸಿದಾರೋ ಆ ತಿಳಿಸಿರೋಂಥ ವ್ಯಕ್ತಿ ಅವರ ಪರಿಚಯವನ್ನ ತೆಗೆದಿರೋದು. ಏನು ಆ ಪಾಠದಲ್ಲಿ ಇರೋದು, ಹೆಗ್ಡೆವರ ಬಗ್ಗೆ ಎಲ್ಲ ಪಾಠದಲ್ಲಿ ಇರೋದು ಅಂತದನ್ನ ತೆಗೆಯೋದು. ಭಗತ್ ಸಿಂಗ್ ಬಗ್ಗೆ ಬರೆದಿರುವಂತ ಚಕ್ರವರ್ತಿ ಸೂಲೆಬೆಲೆ ಬರೆದಿರುವಂತದ್ದು ಭಗತ್ ಸಿಂಗ್ ಅವ್ರ ಬಗ್ಗೆ ಬರೆದಿರೋದಕ್ಕೆ ಇವರೇನಾರು ಪೇಟೆನ್ಸಿ ರೈಟ್ಸ್ ಇಟ್ಕೊಂಡಿದಾರ? ಯಾರು ಬೇರೆಯವರು ಬರೀಬಾರದು ಅಂತ? ಇನ್ಕ್ಲೂಸಿವ್ ಅಂತ ಹೇಳ್ತಾರಲ್ಲ, ಇನ್ಕ್ಲೂಸಿವ್ ಅಂದ್ರೆ ಏನು ಅಂತ ಗೊತ್ತಿದೆ ಅವರಿಗೆ? ಇನ್ಕ್ಲೂಸಿವ್ನೆಸ್ ಸಂವಿಧಾನ ವಿರುದ್ಧವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಿರುವಂತವ್ರು ಈ ಕಾಂಗ್ರೆಸ್ನವರು. ಓದೂ ಇಲ್ಲ, ಪಾಠನೂ ಓದಲ್ಲ, ನೋಡೋದು ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ಆದರೆ ದ್ವೇಷ ಏನೋ ಮಾಡಬೇಕು. ಯಾರೋ ಬಂದು ಕಿವಿಲ್ ಊದ್ರು, ಇವರು ಕಿವಿಗೆ ಹೂ ಇಟ್ಕೊಂಡ್ ಬಂದಿರು, ಕಿವಿಗೆ ಹೂ ಇಟ್ಕೊಂಡು ಸದನಕ್ಕೆ ಬಂದಿರು, ಆ ಹೂವನ್ನು ತೆಗೆದು ಜನರಿಗೆ ಇಟ್ಬಿಟ್ರು. ಈಗ ಇವತ್ತು ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಇವರು ಇಟ್ಕೊಂಡಿದ್ದಂತ ಹೂ ಜನರಿಗೆ ಇಡ್ತಾ ಇದ್ದಾರೆ. ಇಂಥ ದುರಂತದ ವ್ಯಕ್ತಿಗಳು ಇವತ್ತು ಸರ್ಕಾರ ನಡೆಸಿರುವಂತದ್ದು. ಕರ್ನಾಟಕ ಅಂದ್ರೆ ಒಂದು ನಂಬರ್ 1 ರಾಜ್ಯ. ಇಂಥ ಒಂದು ನಂಬರ್ 1 ರಾಜ್ಯಕ್ಕೆ ಲಾಸ್ಟ್ ನಂಬರ್ ಇರೋರು ಬಂದ್ಬಿಟ್ರು. ನಮಗೆ ದುರಂತ ಇವತ್ತು ಬಂದ್ಬಿಟ್ಟಿದ್ದಾರೆ. ಇದನ್ನ ನೋಡಬೇಕಾಗಿರುವಂತ ನಮ್ಮ ನಾಡಿನ ಜನರಿಗೆ ಇವತ್ತು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಕಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯಾವತ್ತಾರ ನಿಮ್ಮ ಬಾಯಿನಲ್ಲಿ ಸ್ವಾಮಿ? ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾರೆ ಅಂತ ನಿಮ್ಮ ಬಾಯಿನಲ್ಲಿ ಯಾವತ್ತಾರ ಬಂದಿದ್ಯಾ? 5 ಕೆಜಿ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳಿದ್ದೀರಾ. ಕೇಂದ್ರ ಸರ್ಕಾರ ಕೊಡ್ತಾರೆ, ನೀವು 10 ಕೆಜಿ ಕೊಡಿ ಸ್ವಾಮಿ. ನೀವು 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ದೀರಾ ಸ್ವಾಮಿ, 10 ಕೆಜಿ ಕೊಡಿ. ನೀವು ಹೇಳಿದಿರ ತಾನೇ 10 ಕೆಜಿ ಜನರು ಕೊಡ್ತೀನಿ ಅಂತ. ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಅವ್ರ ಪಾಲಿಗೆ ಕೊಡ್ತಾರೆ. ನೀವೇನು 10 ಕೆಜಿ ಕೊಡ್ತೀನಿ ಅಂತ ಹೇಳಿದಿರಲ್ಲ, ಅನ್ನಭಾಗ್ಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನಭಾಗ್ಯನ ಕೊಡಿ ಸ್ವಾಮಿ. ಹೇಳ್ಕೊಂಡಿದ್ದೀರಲ್ಲ ಓಟ್ ಹಾಕ್ಸ್ಕೊತಾ, ಅನ್ನಭಾಗ್ಯ ಕೊಡ್ತೀನಿ, 200 ಯೂನಿಟ್ ಕರೆಂಟ್ ಕೊಡ್ತೀನಿ, BPL ಕಾರ್ಡ್ಗೆ